ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇ ಮೊದಲನೇ ಸಲ ವೀಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಏನಪ್ಪ ಇವನು ಯಾವಾಗಲೂ ಹೊಲ ಗದ್ದೆ ತೋಟ ಅಂತ ತೋರಿಸಿದ್ದವನು ಇವತ್ತು ಯಾವುದೋ ಸಿಟಿಗೆ ಬಂದು ವೀಡಿಯೋ ಮಾಡ್ತಾವನೆ ಅಂದ್ಕೊಂಡ್ರ? ಹೌದು, ನಾನು ನನ್ನ ಹೆಂಡತಿ ಮನೆಗೆ ಬಂದಿದ್ದೀನಿ ಮೈಸೂರಿಗೆ. ನಾನು ನನ್ನ ಹೆಂಡತಿ ಹೊರಗಡೆ ತಿಂಡಿ ತಿನ್ನೋಣ ಅಂದ್ಬಿಟ್ಟು ಹೋಟ್ಲಿಗೆ ಹೋಗ್ತಾಯಿದ್ದೀವಿ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ನನ್ನ ಹೆಂಡತಿ ಬಾಣ್ತಿ ಅಲ್ವಾ, ಹೊರಗಡೆ ಹೋಟೆಲ್ಗೆ ಹೋಗಿ ತುಂಬ ದಿನ ಆಗಿತ್ತು. ಹೊರಗಡೆ ಹೋಟೆಲ್ ಕರ್ಕೊಂಡು ಹೋಗಿ ಅಂತ ಬೆಳಿಗ್ಗೆನೇ ಹೇಳಿದ್ಲು. ಆಯಿತು, ಹೊರಗಡೆ ಹೋಟೆಲ್ಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಅವಳಿಗೆ ಹೈದ್ರಾಬಾದ್ ಬಿರಿಯಾನಿ ಬೇಕಿತ್ತಂತೆ. ಹೈದ್ರಾಬಾದ್ ಬಿರಿಯಾನಿನೇ ಹುಡ್ಕೊಂಡು ತುಂಬ ದೂರ ಹೊರಟ್ವಿ. ಯಾಕೆ ಹೊರಟ್ವಿ ಅಂದರೆ, ಇವತ್ತು ಸೋಮವಾರ ಬೆಳಿಗ್ಗೆನೇ ಯಾವ ಹೋಟ್ಲಲ್ಲೂ ನಾನ್ ವೆಜ್ ಸಿಗೋಲ್ಲ. ಮಿನಿಮಮ್ ಅಂದರೂ 12 ಗಂಟೆ ಆಗಬೇಕು. ಸುತ್ತಿ ಸಾಕಾಗಿ ಕೊನೆಗೆ ಅವಳು ನಾನು ಕಾಲೇಜಲ್ಲಿ ಓದುವಾಗ ನಮ್ಮ ಕಾಲೇಜ್ ಹತ್ರ ಒಂದು ಒಳ್ಳೆ ನಾನ್ ವೆಜ್ ಹೋಟ್ಲಿತ್ತು, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ತುಂಬ ದೂರ ಸುತ್ತಿಸಿ, ಆ ವಿದ್ಯಾವರ್ಧಕ ಕಾಲೇಜು ಅದು ಇದು ಅಂತ ಎಲ್ಲೆಲ್ಲೋ ಸುತ್ತಿಸಿ ಕೊನೆಗೆ KD ರೋಡು ಕರ್ಕೊಬಂದವಳೆ. ಇಲ್ಲೂ ಅವಳು ಹೇಳಿದ ಹೋಟ್ಲು ಕ್ಲೋಸ್ ಆಗಿ ಯಾವುದೋ ಬೇರೆ ಬಾಡಿಗೆ ಕೊಟ್ಬಿಟ್ಟವ್ರೆ. ಆಯಿತು ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ವಾಪಸ್ ಹೋಗೋಣ ಅಂದ್ಬಿಟ್ಟು ಮತ್ತೆ ಅವ್ರ ಮನೆ ಹತ್ರನೇ ಹೊರಟ್ವಿ. ನೋವು ಕೊಟ್ಬಿಟ್ರು, ನನ್ನ ಅಷ್ಟು ಹಿಂಡ್ಬಿಟ್ರು, ನನಗೆ ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಹಂಗೇನೆ ಗಾಡಿಗೆ ಪೆಟ್ರೋಲ್ ಹಾಕ್ಸೋಣ ಅಂದ್ಬಿಟ್ಟು ಪೆಟ್ರೋಲ್ ಬಂಕ್ ಹತ್ರ ಬಂದರೆ ಇಲ್ಲಿ ನಮಗಿಂತ ಮುಂಚೆ ಒಂದು 20-30 ಗಾಡಿ ನಿಂತಿದ್ದವು. ಆಯಿತು ಅಂದ್ಬಿಟ್ಟು ಕೊನೆಗೆ ನಾವು ಲೈನಲ್ಲಿ ನಿಂತ್ಕೊಂಡು ಗಾಡಿ ಪೆಟ್ರೋಲ್ ಹಾಕ್ಸಾಯ್ತು. ಅಲ್ಲಿಂದ ಮತ್ತೆ ಇವಳು ಯಾವುದೋ ಒಂದು ಹೋಟ್ಲ್ ಹೇಳಿದ್ಲು, ಯಾವುದೋ AM to PM ಅಂದ್ಬಿಟ್ಟು, ಅಲ್ಲಿ ಒಳ್ಳೆ ವೆಜ್ ಹೋಟ್ಲು ಸಿಗುತ್ತೆ, ವೆಜ್ ಕೊಡ್ತಾರೆ ಬನ್ನಿ ಹೋಗೋಣ ಅಂದ್ಬಿಟ್ಟು ಅಲ್ಲಿಗೆ ಬಂದು ನೋಡಿದ್ರೆ ಅದು ಬಾಕ್ಲು. ನಾವು 9 ಗಂಟೆಗೆ ಮನೆಗೆ ಬಿಟ್ಟವರು 10:30 ಆಗೈತೆ, ಇನ್ನೂ ನಾಷ್ಟ ಮಾಡಿಲ್ಲ. ಆಗ ನನಗಂತೂ ಸರಿಯಾಗಿ ಕೋಪ ಬಂದ್ಬಿಟ್ಟು ನನ್ನ ಹೆಂಡ್ತಿಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು, ನಾನು ಎಲ್ಲೂ ಕರ್ಕೊಂಡು ಹೋಗ್ತೀನಿ, ಏನು ಕೊಡಿಸ್ತೀನಿ ಅದು ತಿನ್ಕೊಂಡು ಮನೆಗೆ ಹೋಗೋದು ನಡಿ ಅಂದ್ಬಿಟ್ಟು ನಾನು ಬೈದೆ. ರೇಗಾಡ್ನಲ್ಲಿ ಅಂದ್ಬಿಟ್ಟು ಮೇಡಮ್ ಅವರು ಅಷ್ಟಕ್ಕೆ ಮುಗಿಸ್ಕೊಂಡು ಕೂತ್ಕೊಂಡ್ರು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಾನು ಕರ್ಕೊಬಂದಿದ್ದೆ ಇಲ್ಲಿಗೆ, ಅರಸು ರೋಡ್ ದೋಸಾ ಪಾಯಿಂಟ್ ಅಂದ್ಬಿಟ್ಟು. ಇಲ್ಲಿ ಸೆಲ್ಫ್ ಸರ್ವೀಸು, ನಾವೇ ಟಿಕೆಟ್ ತಗೊಂಡು ನಾವೇ ಅವ್ರು ಕೊಡ್ತಾರೆ, ನಾವು ಹೋಗಿ ಇಸ್ಕೊಂಡು ನಾವೇ ತಿನ್ನಬೇಕು. ಇಲ್ಲಿ ತುಂಬ ಥರ ವಡೆ ಸವೆ, ಮೊಸರು ವಡೆ, ಮದ್ದೂರು ವಡೆ, ಉದ್ದಿನ ವಡೆ. ಇದು ನಮ್ಮದು ಬಿಸಿಬೇಳೆಬಾತು. ನಮ್ಮ ಬಿಸಿಬೇಳೆಬಾತು ಹೇಳಿದೆ ನಾನು ನನಗೆ ಅಂದ್ಬಿಟ್ಟು ನನಗೆ ರೆಡಿ ಆಯಿತು. ಸ್ವಲ್ಪ ಚಟ್ನಿ, ಸ್ವಲ್ಪ ಬೂಂದಿ ಖಾರ. ನನ್ನ ಹೆಂಡ್ತಿಗೆ ಟೇಸ್ಟ್ ಮಾಡು ಅಂತ ಕೊಟ್ಟೆ. ನೋಡಿ ಅವಳ ಚಟ್ನಿ ಹಾಕೋ, ಚಟ್ನಿಯಾ ಹ್ಞೂ ಮಿಕ್ಸ್ ಮಾಡಿ ನಿನ್ನ ಮುಸುಡಿ ಮಾಡೋದು ನೋಡ್ರೆ ಚೆನ್ನಾಗಿಲ್ಲ ಅನ್ನಿಸ್ತಾಗ. ಇಲ್ಲ ಅಲ್ಲಾಕೆ ಎಲ್ಲ ಚಟ್ನಿ ತಿಂತಾರ, ಫಸ್ಟ್ ಟೈಮ್ ನಂಗೆ ಗೊತ್ತಾಗಿತ್ತು. ಬಿಸಿಬೇಳೆ ಬಾತು ಚಟ್ನಿ ತಿಂದರೆ ಮಾತ್ರ ಅದು ಬಿಸಿಬೇಳೆ ಬಾತು. ಚಟ್ನಿಗೆ ತಿನ್ನೋದು ಬಿಸಿಬೇಳೆ ಬಾತ. ನೀನು ಯಾವ ಥರ ಈ ಥರ ತಿಂದಿದೆಯಾ? ನೋವಾಯ್ತಾ? ಸರ್ವ್ ಮಾಡಿ. ಮೇಡಮ್ ಅವರು ಮನೆಯಿಂದ ಬರುವಾಗ ನಮ್ಮ ಮನೆ ದೋಸೆ ಮಾಡೋರೆ, ನಂಗೆ ದೋಸೆ ಬೇಡ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಬಂದು ಅದೇ ದೋಸೆ ತಿಂತಾಳೆ ನೋಡಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾಷ್ಟ ಎಲ್ಲ ತಿಂದ್ಬಿಟ್ಟು ನಾನು ಬೇಗ ತಿಂದಾಯ್ತು, ನೀನು ತಿನ್ಕೊಂಬ ಅಂತ ಹೇಳಿದ್ರೆ ಮೇಡಮ್ ಅವ್ರಿಗೆ ಆಗಲೇ ಅದೇ ಜಾಸ್ತಿಯಾಗಿ ಹೋಗೈತಂತೆ, ಬೇಡವಂತೆ. ಆಮೇಲೆ ವಾಪಸ್ ನನಗೆ ಕೊಡಮ್ಮ, ಆಯಿತು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾನೇ ಇಸ್ಕೊಂಡು ತಿಂದ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ನೋಡಿ ಇದೇ ನಮ್ಮ ಬೈಕು, ನಮ್ಮ ಬಾಮೈದನ ಗಾಡಿ ಇದು. ಇದನ್ನು ತಗೊಂಡು ಅಲ್ಲಿಂದ ಹೊರಟ್ವಿ. ಇಲ್ಲಿಂದ ಬಂದು ನನ್ನ ಶ್ರೀ ಗಣೇಶ ಫ್ರೂಟ್ ಜ್ಯೂಸ್ ಸೆಂಟರ್ ಅಂದ್ಬಿಟ್ಟು ನನ್ನ ಹೆಂಡ್ತಿ ಜ್ಯೂಸ್ ಕುಡಿಬೇಕು ಅಂದ್ಬಿಟ್ಟು ಬಂದ್ವಿ. ಅವಳು ಯಾವುದೋ ಸೆಲೆಕ್ಟ್ ಮಾಡಿದ್ಲು, ಬಟರ್ ಫ್ರೂಟ್ಸ್ ಮಿಲ್ಕ್ ಶೇಕ್ ಅಂತಲೂ ಏನೋ, ನಮಗೂ ಓದೋಕ್ಕೂ ಬರೋಕ್ಕಿಲ್ಲ. ಸೊ ಅದೊಂದು ಸಲ ಗಿಲ್ಟ್ ಕಾಡುತ್ತೆ, ಓದಿದ್ರೆ ಆಗಿರೋದಲ್ಲ ನಾನು. ಸೊ ಅದನ್ನ ಯಾರು ಮಾಡಬೇಡ್ರಿ, ನೀವಾರು ಚೆನ್ನಾಗಿ ಓದ್ರಿ ಅಂತ ಹೇಳಿ. ಹೋಟೆಲ್ಗೆ ದಾರಿ ಗೊತ್ತಾಗಿಲ್ಲ ಅಂದ್ಬಿಟ್ಟು ಸುತ್ತು ಸಾಡ್ಬಿಟ್ಲಲ್ಲ ಅಂದ್ಬಿಟ್ಟು ಬೈದ್ಬಿಟ್ಟಿದ್ನಲ್ಲ ಮೇಡಮ್ ಅವ್ರು, ಮುನ್ಸ್ಕೊಬಿಟ್ಟಿದ್ರು. ಮುನ್ಸ್ಕೊಂಡೇ ಕೂತವಳೆಲ್ಲ ಏನೂ ಮಾತಾಡ್ತಾ ಇಲ್ಲವಲ್ಲ ಅಂದ್ಬಿಟ್ಟು ಜ್ಯೂಸ್ ಕೊಡಿಸ್ಬಿಟ್ಟು ನೈಸ್ ಮಾಡೋಣ ಅಂತ ಕರ್ಕೊಬಂದು ಜ್ಯೂಸ್ ಕೊಡಿಸ್ತಾ ಇದ್ದೀನಿ. ಮನೆಗೆ ಬಂದು ನಾನು ಗಾಡಿಯೆಲ್ಲ ಒಳಗಡೆ ಹಾಕ್ಬಿಟ್ಟು ಸಾಕು ಇವತ್ತು ನಾಷ್ಟ ಮಾಡಿದ್ದು ಅಂದ್ಬಿಟ್ಟು ಮನೆಗೆ ಬಂದು ಪಾಪು ನಮ್ಮ ಅಪ್ಪನೂ ಇಲ್ಲ ಅಂದ್ಬಿಟ್ಟು ಮನೇಲೆಲ್ಲ ಹುಡುಕ್ತಾ ಇತ್ತಂತೆ. ಅಂದರೆ ಅಪ್ಪನಲ್ಲ, ಅವ್ರ ಅಮ್ಮ ಎಲ್ಲಿ ಓದ್ಲು ಅಂತ ಹುಡುಕ್ತಿತ್ತಂತ ಹೇಳ್ತಾ ಇದ್ನಂತೆ. ನನ್ನ ಮಗ
ಎಷ್ಟು ಬೇಕು ನಿಮ್ಗೆ? ಮುದ್ದು ಕೊಡಿ ನನಗೆ, ಮುದ್ದು ಮಾಡಿ ನನ್ನ ಮುದ್ದು ಮುಡು ಮುದ್ದು ಮುದ್ದು ಮುಡು. ನಾನು ಅವರಮ್ಮ, ನಾನು ಅವರಪ್ಪ.